ಕರ್ನಾಟಕದ ಭಕ್ತರಿಗೆ ಮಂತ್ರಾಲಯದಲ್ಲಿ ನಿರ್ಮಿಸಿದ ವಸತಿ ಗೃಹಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಹೀಗಾಗಿ ವಸತಿ ಗೃಹಗಳಿಗೆ ಭಕ್ತರು ಬಂದು ರೂಮ್ಗಳು ಸಿಗದೆ ವಾಪಸ್ ಆಗ್ತಿದ್ದಾರೆ. ನೀರಿನ ಅಭಾವದಿಂದ ರೂಮ್ಗಳನ್ನು ನೀಡಲಾಗುವುದಿಲ್ಲ. ದಯವಿಟ್ಟು ಭಕ್ತರು ಸಹಕರಿಸಬೇಕೆಂದು ಸಿಬ್ಬಂದಿ ನೋಟಿಸ್ ಹಾಕಿದ್ದಾರೆ. 50 ರೂಮ್ಗಳಿಗೆ 2 ಬೋರ್ವೆಲ್ಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿತ್ತು. ಒಂದು ಬೋರ್ವೆಲ್ ಸಂಪೂರ್ಣ ಹಾಳಾಗಿದೆ. ಮತ್ತೊಂದು ಬಿಸಿಲಿನ ತಾಪದಿಂದ ನೀರು ಕಡಿಮೆಯಾಗಿದೆ. ಬೋರ್ವೆಲ್ ರಿಪೇರಿ ಮತ್ತು ರೀಚಾರ್ಜ್ಗೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆಂದು ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರೀಡಾ ಇಲಾಖೆಯಿಂದ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬ ನೀತಿ ಅನುಸರಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಜನರ ಟ್ಯಾಕ್ಸ್ನಲ್ಲೇ ನಿರ್ಮಿಸಿದ ಈಜುಕೊಳದ ಉಪಯೋಗಕ್ಕೆ ಸಾರ್ವಜನಿಕರಿಂದಲೇ ಡಬಲ್ ಹಣ ವಸೂಲಿ ಮಾಡಲಾಗ್ತಾ ಇದೆ. ರಾಜ್ಯದ ಕ್ರೀಡಾ ಇಲಾಖೆ ಈಜುಕೊಳಗಳಲ್ಲಿ ಸರ್ಕಾರಿ ನೌಕರರಿಗೆ ಮಾಸಿಕ 600 ರೂಪಾಯಿ ಫೀಸ್ ಹಾಗೂ ಜನಸಾಮಾನ್ಯರಿಗೆ ಮಾಸಿಕ 1,200 ರೂಪಾಯಿ ಫೀಸ್ ನಿಗದಿ ಮಾಡಲಾಗಿದೆ. ವಿಜಯಪುರ, ಮೈಸೂರು, ಮಂಗಳೂರು, ಗದಗ, ಉಡುಪಿ ಜಿಲ್ಲೆಗಳಲ್ಲಿರುವ ಸರ್ಕಾರಿ ಈಜುಕೊಳಗಳಲ್ಲಿ ಒಂದೇ ಮಾದರಿಯ ದರ ನಿಗದಿ ಮಾಡಿದೆ. ಕ್ರೀಡಾ ಇಲಾಖೆಯ ಇಬ್ಬಗೆ ನೀತಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಈಜುಕೊಳ ವ್ಯವಸ್ಥಾಪಕಿ ಮುತ್ತಮ್ಮ, ಸರ್ಕಾರ ನಿಗದಿ ಮಾಡಿದ ದರವನ್ನೇ ನಾವು ಕಲೆಕ್ಟ್ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.